ಸೇರಿದು ಮ್ಯಾಂಗೋ ತಿಂದಿದ್ದೀನಿ ಅಂತ ಡಿಸ್ಪ್ಲೇ ಫುಲ್ ಹೊರಗೋಗ್ಬಿಟ್ಟಿದೆ ಇವನೇ ಒಳಗೆ ಶ್ರೀಕಾಂತ್ ಸರಿ ಆಯ್ತು ಅವನೇ ಒಳಗ್ಬಿಟ್ಟ ಮ್ಯಾಂಗೋ ತಿನ್ನಕ್ಕೆ ಸರಿ ರೆಡಿ ಮಾಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಸಾಕಾಗ್ಬಿಟ್ಟಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬವಿ ವ್ಲಾಗ್ಸ್. ಇವತ್ತು ಸಂಡೇ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು ವ್ಲಾಗ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಏನು ವ್ಲಾಗ್ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನೇನು ಮಾಡ್ತೀವಿ ಸಂಡೇ, ಇವ್ರು ಸಿಗೋದೇ ವಾರಕ್ಕೆ ಒಂದಿನ ನನಗೆ. ಸೊ ಸಂಡೇನೇ ಎಲ್ಲ ಆಚೆ ಹೋಗೋದು, ಮನೇಲಿ ಇರೋದು, ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಏನೋ ಒಂದು ಮಾಡ್ತಾ ಇರ್ತೀವಿ. ಸೊ ಹಾಗೆ ಹೇಗೋಗುತ್ತೋ ಈ ಸಂಡೇ ಹಾಗೆ ತೋರಿಸೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಮ್ಯಾಂಗೋ ತಿಂದಿದ್ದೀನಿ ಇವ್ರು ತಿನ್ನೋದೇ ಕೆಲಸ. ಬ್ಲಾಗ್ ಮಾಡ್ತಾ ಇದ್ದೀವಿ, ಆಮೇಲೆ ತಿನ್ನೋ ಅಂತ ಹೇಳ್ತಾನೆ ಇದ್ದೀವಿ. ಆದರೂ ಅಷ್ಟು ಅರ್ಜೆಂಟು. ಚೆನ್ನಾಗಿದೆ ಟೇಸ್ಟು. ಸರಿ ಗೈಸ್, ಸುಮ್ಮನೆ ಈಗ ಆಚೆ ಹೋಗೋಣ. ಈಗ ನಮ್ಮ ಮನೆ ಹತ್ರ ಒಂದು ಲೇಕ್ ಇತ್ತು, ಕೆರೆ, ಅಲ್ಲಿ ಹೋಗೋಣ, ಸುಮ್ಮನೆ ಪಾಪುನ ಆಟ ಆಡಿಸ್ಕೊಂಡು ಬರೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮ್ಮ ಅಮ್ಮನ ಮನೆಗೆ ಹೋಗಿ ಶ್ರೀಕಾಂತ್ ಅಲ್ಲಿ ಬಿಟ್ಟು ನನ್ನ ಮೊಬೈಲ್ ಹೊಡೆದೋಯ್ತು. ಅದಕ್ಕೆ ಅದನ್ನ ರೆಡಿ ಮಾಡ್ಕೊಂಡು ಬರೋಣ ಅಂತ ಡಿಸ್ಪ್ಲೇ ಫುಲ್ ಹೊರಗೋಗ್ಬಿಟ್ಟಿದೆ. ಇವನೇ ಒಳಗಿಟ್ಟು ಶ್ರೀಕಾಂತ್ ಸರಿ ಆಯ್ತು ಅವನೇ ಒಳಗ್ಬಿಟ್ಟ. ಸರಿ ರೆಡಿ ಮಾಡಿಸ್ಕೊಂಡು ಬರ್ತೀವಿ. ಆಮೇಲೆ ಮಧ್ಯಾಹ್ನ ಲಂಚ್ ಎಲ್ಲ ಏನು ಮಾಡಿಲ್ಲ. ಏನೋ ಇವತ್ತು ಅಲ್ಲಿ ಬ್ರೇಕ್ಫಾಸ್ಟ್ ಕೊಡಿಸ್ತೀನಿ ಆಚೆ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿ ಬಾರಿಸ್ಕೊಂಡು ಮಧ್ಯಾಹ್ನ ಏನಾದರೂ ಅಡುಗೆ ಮಾಡಬೇಕು. ಸೊ ಆಮೇಲೆ ಸಿಗ್ತೀನಿ. ಹಾಯ್ ಮಾಡಕ್ಕಂದ, ಹಾಯ್ ಮಾಡ, ಬೀಳ್ತೀಯೋ? ಜಿಯಾದಲ್ಲಿ ಆಟ ಆಡ್ತೀಯಾ? ಈ ನೀರಲ್ಲಿ ಆಟ ಆಡ್ತೀಯ ನೀನು? ಏನದು ಏನದು? ಎಲ್ಲಿದೆ? ಅಷ್ಟು ದೂರ ಇದೆ. ಏನ್ ಬಾ ಶ್ರೀಹಿ, ಏನಪ್ಪ ಎಲ್ಲಿ ಬಂದಿರೋದು ನಾವು? ಆಚೆ ಬಂದಿದ್ದೀವಾ? ಎಲ್ಲಿಗೆ? ಜಿ ಹತ್ರನಾ? ನಿಂಗೆ ಇಷ್ಟನಾ? ಏನ್ ಸಮಾಚಾರ? ಗಾಳಿ ಅದೇ ನಾವು ಮಾತಾಡೋದು ಏನೋ ಬಿತ್ತಿಲ್ಲ. ಗಾಳಿಗೆ ನಮ್ಮ ಮಾತು ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಕ್ಲೈಮ್ಯಾಟ್ಗೆ, ಇಲ್ಲಿ ವೆದರು, ಈ ನೀರು ನೀಟ್ ನೀಟ್ ನೀಟ್. ಎಲ್ಲೋ ಆಚೆ ಕಡೆ ನೀರೇನು ಬರೋದಿಲ್ಲ, ಬರೀ ಮಳೆ ನೀರು ಮಾತ್ರ ಬರೋದಿಲ್ಲ. ನೀರಲ್ಲಿ ಫಿಶ್ ಇದೆ. ಟೈಗರ್, ಏನ್ ನಿನ್ನ ಹೆಸರು? ಎಲ್ಲಿಗೆ ಹೋಗೋದು? ಎಲ್ಲಿ ಹೋಗೋದು? ಗಾಡಿ ಎಲ್ಲ ಬರ್ತಾ ಇದೆ. ಅಲ್ಲೆಲ್ಲ ಲೇಕ್ ಹತ್ರ ಹೋಗಿ ಚೆನ್ನಾಗಿ ಆಟ ಆಡಿಕೊಂಡು ಅಮ್ಮ ಮನೆ ಹತ್ರ ಹೋಗಿ ಪಾಪುನಲ್ಲಿ ಬಿಟ್ಬಿಟ್ಟು, ನಂದು ಮೊಬೈಲ್ ಡಿಸ್ಪ್ಲೇ ಹೊಡೆದೋಗಿತ್ತು ಅಂತ ಹೇಳಿದೆ ಅಲ್ವಾ, ಅದನ್ನು ರೆಡಿ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ವಿ.
ಹಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ರಿ ಹೋಟೆಲ್ಗೆ. ಬೆಳಿಗ್ಗೆ ಆಗಲೇ 12 ಗಂಟೆ ಆಗೋಗಿತ್ತು. ತುಂಬ ಹೊಟ್ಟೆ ಹಸ್ವಾಗ್ತಾ ಇತ್ತು. ಅಲ್ಲಿ ಅಮ್ಮ ಏನೋ ಮಾಡಿದ್ದೀನಿ ಅಂತ ಹೇಳಿದ್ರು, ತಿನ್ನಿಸ್ತೀನಿ ಅಂತ ಹೇಳಿದ್ರು ಪಾಪುಗೆ. ಸರಿ ನಾವು ಅಲ್ಲೇ ತಿನ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಅಂತ ಬಂದುಬಿಟ್ರಿ. ನೋಡಿದ್ರೆ ಲೇಟೇ ಆಗೋಯ್ತು, ಟೈಮ್ ತುಂಬ ಆಗೋಯ್ತು. ಸರಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂದ್ಬಿಟ್ಟು ಇಲ್ಲೇ ಒಂದು ಹೋಟೆಲಿಗೆ ಬಂದಿದ್ರಿ. ನಾನು ಮಸಾಲೆ ದೋಸೆ ಎಲ್ಲಿ ಹೋದ್ರೂ ಮಸಾಲೆ ದೋಸೆ ಅದೇ ಆರ್ಡರ್ ಮಾಡೋದು. ಅಲ್ಲೂ ಅದೇ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ. ಹಾಗೆ ವಡೆ ಒಂದು, ಮತ್ತು ಅನಿಲ್ ಏನೋ ಓಪನ್ ಬಟರ್ ಮಸಾಲೆ ದೋಸೆ ಅಂತ ಏನೋ ತೊಗೊಂಡಿದ್ರು, ತುಂಬ ಚೆನ್ನಾಗಿತ್ತು. ಅನ್ಸುತ್ತೆ ಅದೇ ಅನ್ಸುತ್ತೆ 100% ನನಗೂ ಅದೇ ಅನ್ಸುತ್ತೆ ಸರ್. ನಮ್ದಾಗಿದ್ದರೆ ಸರ್ ಹೇಳಿರೋರು ನಿನ್ನೆ. ಬಟರ್ ನಮ್ದಲ್ಲ. ಸರಿ ಓಕೆ. ಚೆನ್ನಾಗಿದ್ದಾನೆ. ಹೆಂಗೆ ಚೆನ್ನಾಗೈತೆ, ಎಷ್ಟು ದೊಡ್ಡದಾಗಿದೆ ನೋಡ್ದಾಗ. ಚೆನ್ನಾಯ್ತು. ಹೋಳಿಗೆ ಬಂತು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಷ್ಟು ಐಟಮ್ಸ್ ಅದೇ. ತುಪ್ಪ ಬೇಡ ನನಗೆ, ನಾನು ತುಪ್ಪ ತಿನ್ನೋದು. ಇಲ್ಲಿ ಬ್ರಂಚ್ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮೊಬೈಲ್ ಕೂಡ ರೆಡಿಯಾಗಿತ್ತು, ಅದು ತೊಗೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ರಿ. ಪಾಪುನ ಬಿಟ್ಟು ಚೆನ್ನಾಗಿ ಬ್ರೇಕ್ಫಾಸ್ಟ್ ವೆರೈಟಿ ತಿಂದ್ಬಿಟ್ರಲ್ಲ, ಅದಕ್ಕೆ ಅವ್ನಿಗೇನಾದರೂ ತೊಗೊಂಡು ಹೋಗೋಣ ಅಂತ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಅಯ್ಯಂಗಾರ್ ಬೇಕ್ರಿ ಇತ್ತು, ಅಲ್ಲಿ ಬಂದು ಏನಾದರೂ ತೊಗೊಂಡು ಹೋಗೋಣ ಅಂತ ತೊಗೊಂಡು ಹೋಗ್ತಾ ಇದ್ರಿ. ಏನದು? ಏ ಚಡ್ಡಿ ಅಲ್ಲ, ಚಡ್ಡಿ ಹಾಕಿಲ್ಲ. ಎಷ್ಟೊತ್ತಿಗೆ ಬಂದೆ ಡ್ಯಾಡಿ? ಏನದು? ಕೇಕು ಬಿಚ್ಕೊಡು ಡ್ಯಾಡಿ. ಬೇಕು. ಅಮ್ಮ ಮನೆಗೆ ಹೋಗಿದ್ರಿ ಇವತ್ತು, ಜಾಮೂನ್ ಮಾಡಿ ಕಳಿಸಿದ್ದಾರೆ. ಯಮ್ಮಿ ಗುಲಾಬ್ ಜಾಮೂನ್. ಹಂಗೆ ತಗೊಂಡ ಏನು ಮಾಡ್ತಿದ್ದೆ ಚಮೆ? ಜಾಮೂನ್ ತಿಂತೀಯ ಶ್ರೀಹಿ? ತಿಂತಾನಂತೆ ಅವನು. ಡಾರ್ಕ್ ಸ್ವಲ್ಪ 4 ಹಾಕು ಟೋಟಲ್. ಏನು ಏನಿಲ್ಲ ಅಷ್ಟೇ. ಚೆನ್ನಾಗಿದೆಯಾ? ಅಲ್ಲ ಇರು ಒಂದು ನಿಮಿಷ. ಹೇಗಿದೆ ಶ್ರೀಹಿ ಜಾಮೂನು? ಚೆನ್ನಾಗಿದೆಯಾ? ಹೆಂಗಿದೆ ಹೇಗಿದೆ ಟೇಸ್ಟ್? ಹೆಂಗಿದೆ? ಹೇಗಿದೆ ಅನಿಲು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನು ಇರು ಆಯ್ತು. ಮತ್ತೆ ಜಾಸ್ತಿ ತಿನ್ಬಾರ್ದು ಸ್ವಾಮಿ. ಸ್ವೀಟ್ ತಿಂದ್ರೆ ಏನಾಗುತ್ತೆ ಹೇಳು? ಜಾಸ್ತಿ ಸ್ವೀಟ್ ತಿಂದ್ರೆ ಏನಾಗುತ್ತೆ?
ಚಾಕಿ ತಿಂದರೆ ಏನಾಗುತ್ತೆ ಹೇಳು? ಅಲ್ಲಲ್ಲಿ ಬುಚ್ಚಿ ಬರುತ್ತೆ. ಏನು ಬರುತ್ತೆ? ನನ್ನ ಮೊಬೈಲ್ ಒಡೆದೋಗಿತ್ತು ಡಿಸ್ಪ್ಲೇ, ರೆಡಿ ಮಾಡಿಸ್ಕೊಂಡು ಬಂದ್ರಿ. ಏನೋ ಚಾರ್ಜ್ ಇಲ್ಲ ಅಂತ ಓಪನ್ ಆಗಿಲ್ಲ, ನೋಡ್ಬೇಕು ಇವಾಗ. ಓಪನ್ ಮಾಡ್ತಾ ಇದ್ದೀರಾ? ನೀ ಮಾಡ್ಬೋತಾನೆ. ಏನೇನು ಬರ್ತಾನೆ ಇಲ್ಲ. ಏನೇನು ಬರ್ತಾ ಇಲ್ಲ? ರೀಸ್ಟಾರ್ಟ್ ಮಾಡ್ಬಿಟ್ಲ ಮೊಬೈಲ್ನ. ಏನು ಬರ್ತಾ ಇಲ್ಲ? ಫುಲ್ಲು ಬ್ಲ್ಯಾಕ್ ಆಗಿ ಬರ್ತೈತೆ. ಇವಾಗ ಬಂತು. ಸಾಕು ಅಷ್ಟೇ, ಖಾಲಿ. ಸ್ವಿಚ್ ಆಫ್ ಮಾಡಿ ಆನ್ ಮಾಡಲ. ಈ ಸೈಡ್ ಬಟನ್ ವರ್ಕ್ ಆಗ್ತಾ ಇಲ್ಲ. ಅಷ್ಟೇ, ಖಾಲಿ. ಬಾ ಈ ಕಡೆ ಬಾ. ಓ ಕಾರ್, ನಿನ್ ಕಾರ್ ಸ್ವಲ್ಪ ಸ್ವಲ್ಪ ಅಷ್ಟೇ ತಿನ್ಬೇಕು, ಅಷ್ಟೇ, ಖಾಲಿ. ಟೈಮ್ ಎಲ್ಲ ಚೇಂಜ್ ಆಗೋಗ್ಬಿಟ್ಟೈತೆ. ಓ ಅದು ಡಿಸ್ಪ್ಲೇ ಹೊಡೆದೋಗಿತ್ತು ನೋಡು, ಅವಾಗ ಟಚ್ ಆಗೋಯ್ತು ಅದೇ ಡಿಸ್ಪ್ಲೇ. ಖಾಲಿ. ಸಂಜೆ ಮತ್ತೆ ಹೊರಗಡೆ ಹೋಗಿದ್ರಿ. ಹಾಗೆ ಸ್ವಲ್ಪ ಮನೆಗೆ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಬೇಕಿತ್ತು. ಅದಕ್ಕೆ ನಮ್ಮ ಪಾಪುಗೆ ಅವನಿಗೆ ತರಕಾರಿ ಹಾಕಿ ಸಾಂಬಾರು ಮಾಡಲೇಬೇಕು, ಇಲ್ಲ ಅಂದರೆ ಅವ್ನು ತಿನ್ನೋದೇ ಇಲ್ಲ. ಕಾಯಿ ಬೇಕಂತ ಕೇಳ್ತಾನೆ ಇರ್ತಾನೆ. ಸರಿ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹೋಗಿ ತೊಗೊಂಡು ಬರೋಣ ಅಂತ ವೆಜಿಟೇಬಲ್ಸ್ ಅಂಗಡಿಗೆ ಹೋಗಿದ್ರಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಫುಲ್ಲು ಆಚೆ ಸುತ್ತಾಡಿದ್ದೇ ಆಗೋಯ್ತು. ಸಾಕಾಗ್ಬಿಟ್ಟಿದೆ, ಟಯರ್ಡ್ ಆಗೋಯ್ತು. ಟೈಮ್ 6:30 ಆಯಿತು. ಆಚೆನೇ ಓಡಾಡ್ಕೊಂಡು ಇದ್ದಿದ್ದಾಯ್ತು ಇವತ್ತು. ಒಂದೊಂದು ದಿನ ನಾವು ಯಾವುದಾದ್ರೂ ಒಂದು ಕೆಲಸದ ಮೇಲೆ ಆಚೆ ಹೋದರೆ ಒಂದೊಂದು ದಿನ ಯಾವ ಕೆಲಸನೂ ಆಗೋದೇ ಇಲ್ಲ. ಒಂಥರ ಡಿಸಪಾಯಿಂಟ್ ಆಗಿಬಿಡುತ್ತೆ. ಸೊ ಸಂಜೆ ಆಯಿತು, ಇನ್ನೇನು ಅಡುಗೆ ಎಲ್ಲ ಮಾಡಬೇಕು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.